ಅಸ್ಸಲಾಮುಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ನಾನು ನಾಜಿಮಾ. ಇದು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆ 5 ಗಂಟೆ ಆಗಿತ್ತು. ಬೇಗ ಅಡುಗೆ ಮಾಡಿಬಿಟ್ಟು ಸ್ವಲ್ಪ ಆಚೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಇದು ಏನೋ ಹುರಿದು ಬಿಟ್ಟು ಮಾಡೋದು ಕಡಲೆಕಾಳು ಸಾಂಬಾರು. ಇದು ಚೆನ್ನಾಗಿರುತ್ತೆ, ಚಳಿಗೆಲ್ಲ ಸೂಪರ್ ರೆಸಿಪಿ ಇದು ಸಾಂಬಾರು. ಮತ್ತು ಟೇಸ್ಟಿಯಾಗಿರುತ್ತೆ. ನಾನು 2 ದೊಡ್ಡ ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಕೊಂಡು 4 ಮೀಡಿಯಮ್ ಸೈಜ್ ಇರೋ ಟೊಮಾಟೋನು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊತೀನಿ. ಇದು ಚೆನ್ನಾಗಿರುತ್ತೆ, ಒಂದು ಸತಿ ಇದು ಟ್ರೈ ಮಾಡಿ. ಚಳಿಗಂತ ಸೂಪರಾಗಿರುತ್ತೆ. ಇದು ಎಲ್ಲ ಕಟ್ ಮಾಡ್ಕೋಬೇಕು. ಆಮೇಲೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮತ್ತು ನಾನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಜಾಸ್ತಿ ಬೇಡ, ಒಂದು ಸ್ವಲ್ಪ ಕಾಯಿ ಕೂಡ ಹಾಕ್ಕೋಬೇಕು. ಇದು ಟೊಮಾಟೊ ಬಂದು ಹುಳಿ ಟೊಮಾಟೋನೇ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಆಮೇಲೆ ನೋಡಿ, ಇಷ್ಟೇ ಸಾಕು ಕಾಯಿ. ಇದು ಕಟ್ ಮಾಡ್ಕೊಳ್ಳಿ. ಇದೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇಷ್ಟೇ ಮಿಕ್ಸಿಗೆ ಹಾಕಬೇಕಲ್ಲ, ಅಷ್ಟು ಏನಿಲ್ಲ. ಆಮೇಲೆ ನಾನೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಹುಣಸೆಹಣ್ಣು ನೆನೆಸಿಟ್ಟಿದ್ದೆ, ಅದು ನೋಡಿ ಇಷ್ಟು ಸಾಕು, ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ನಾನು ಮಿಕ್ಸಿಗೆ ಹಾಕ್ಕೋತೀನಿ. ನೋಡಿ, ಚಕ್ಕೆ ಲವಂಗ ಅದು ಹಾಕ್ಕೋಬೇಕು. ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ಇಷ್ಟನ್ನು ರುಬ್ಕೊತೀನಿ. ಒಂದು ಪಾತ್ರೆಯಲ್ಲಿ ಹಾಕ್ಕೋತೀನಿ, ರುಬ್ಕೊಂಡ್ಬಿಟ್ಟು. ಗ್ಯಾಸ್ ಮೇಲೆ ಇಡಬಾರ್ದು, ಹಾಗೆಯೇ ನಾನು ಇದು ಸೇರಿಸ್ಕೊತಾ ಇದ್ದೀನಿ ನೋಡಿ. ಆಮೇಲೆ ಟೊಮೊಟೊನು ಗ್ರೈಂಡ್ ಮಾಡ್ಕೊಂಡು ಹಾಕ್ಕೋಬೇಕು, ಅದು ಕೂಡ ನೋಡಿ ನಾನು ಹಾಕ್ಕೋತೀನಿ ಇವಾಗ. ಅದು ಸೇರಿಸ್ಬಿಟ್ಟು ಆಮೇಲೆ ಇದಕ್ಕೆ ಮಸಾಲೆ ಹಾಕಬೇಕು ನೋಡಿ. ಸ್ವಲ್ಪ ಜಾರಲ್ಲಿ ನೀರು ಕೂಡ ಸೇರಿಸ್ಕೊಳ್ಳಿ, ಅದರಲ್ಲಿ ಹಾಕ್ಕೊಳ್ಳಿ ಅದರಲ್ಲಿ ನೀರು. 1 ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಬೇಕು. ಇದು ಚಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಳ್ಳಿ. ಆಮೇಲೆ ಚಿಟಿಕೆಯಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ಳಿ. 1.5 ಸ್ಪೂನಷ್ಟು ಇದು ಧನಿಯಾ ಪೌಡ್ರು ಸೇರಿಸ್ಕೊಳ್ಳಿ, ಟೇಸ್ಟಿಯಾಗಿರುತ್ತೆ ಇದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಆನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ, ದಪ್ಪ ಅದರಲ್ಲಿ ಸೇರಿಸ್ಕೊಂಡ್ಬಿಟ್ಟು. ಆಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ನೋಡಿ ನಾನು. ಅದು ಹಾಕ್ಬಿಟ್ಟು ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಡ್ರಿ. ಮತ್ತು ಹುಣಸೆ ಹುಳಿ ಕೂಡ ಅದರಲ್ಲಿ ಸೇರಿಸ್ಕೋಬೇಕು ಆವಾಗಲೇ. ಅದಾಗಿಬಿಟ್ಟು ಅದು ಕುದಿಯೋದಕ್ಕೆ ಬಿಡಬೇಕು ನೋಡಿ. ಇವಾಗ ನಾನು ಇಡ್ತಾಯಿದ್ದೀನಿ ಸ್ಟವ್ ಮೇಲೆ. ಅದರ ಕುದಿಯೋದಕ್ಕೆ ಬಿಟ್ಟಾದಮೇಲೆ ನಾನೊಂದು ಕಡಾಯಿಯಲ್ಲಿ ಅದು ಏನು ಕಡಲೆಕಾಳು ಹುರ್ಕೊತೀನಿ. ಇವಾಗ ಒಂದಿಷ್ಟು ಹಾಕ್ಕೊಂಡಿದ್ದೀನಿ, ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀವಿ ನಾವು. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಹುರ್ಕೊಬೇಕು ಅದನ್ನು. ಅವಾಗ ನೋಡ್ಕೊತ ನಾನು ಪಾತ್ರೆ ತೊಳ್ಕೊತಾ ಇದ್ದೆ, ಅದು ಫ್ರೈ ಆಗಿತ್ತು. ಆಮೇಲೆ ನೋಡಿ, ಚೆನ್ನಾಗಿ ಫ್ರೈ ಆಗಿರುತ್ತೆ. ಇವಾಗ ನಾನು ಅಲ್ಲಿ ಸಾಂಬಾರು ಕೂಡ ಕುದೀತಾ ಇತ್ತು. ರೇಷನ್ ಅಕ್ಕಿನೇ ಕ್ಲೀನ್ ಮಾಡ್ಕೊತಾ ಇದ್ದೆ, ಖಾಲಿ ಆಗಿತ್ತು ಅಕ್ಕಿ. ಮತ್ತು ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಕ್ಲೀನ್ ಮಾಡಿದ್ದೆ. ಅಲ್ಲೇ ದೋಸೆ ಇದಕ್ಕೆಲ್ಲ ಹಾಕ್ಕೋತೀನಿ. ಇದನ್ನು ಕ್ಲೀನ್ ಮಾಡಿದ್ದೆ. ಮತ್ತು ಒಂದು ಸತಿ ಚೆಕ್ ಮಾಡಿ ಅಕ್ಕಿ ಅನ್ನ ಮಾಡೋದಕ್ಕೆ ಇಟ್ಟಿದ್ದೆ. ಅಷ್ಟರಲ್ಲಿ ಇದು ಫ್ರೈ ಆಗಿತ್ತು. ಆಮೇಲೆ ಅದನ್ನು ತಣ್ಣೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ತೊಳ್ಕೊಬೇಕು. ಆಮೇಲೆ ಸಾಂಬಾರಲ್ಲಿ ಸೇರಿಸ್ಕೊಂಡು ಒಂದು 5 ನಿಮಿಷ ಕುದಿಸ್ಕೋಬೇಕು. ಅದೇನು ಬೇಯಲ್ಲ ಕಡಲೆಕಾಳು, ಅಂದರೆ ಚೆನ್ನಾಗಿರುತ್ತೆ. ಈ ಥರ ಕುದಿಸ್ಕೋಬೇಕು. ಆಮೇಲೆ ನಾನು ಒಗ್ಗರಣೆಗಂಟ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾಯ್ದಿದ ನಂತರ ಮಾಮೂಲಿ ಒಗ್ಗರಣೆ ಥರ ಕೊಡ್ತೀರೋ ಆ ಥರನೇ ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ. ನಾನು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಂಡಿದ್ದಾದಮೇಲೆ 1-2 ಒಣಗಿರೋ ಮೆಣಸಿನ್ಕಾಯಿ ಅದು ಕೂಡ ಸೇರಿಸ್ಕೊಂಡೆ, ಚೆನ್ನಾಗಿರುತ್ತೆ. ಆಮೇಲೆ ಅದರಲ್ಲಿ ಮಿಕ್ಸ್ ಮಾಡಿದೆ, ಅಷ್ಟೇ ರೆಡಿ ಆಯಿತು ಫ್ರೆಂಡ್ಸ್. ಈ ಸಾಂಬಾರು ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಆಮೇಲೆ ಇದು ನೋಡಿ, ಸೂಪರಾಗಿರುತ್ತೆ. ಅದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಇದು ಈ ರೆಸಿಪಿ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ, ಸೂಪರಾಗಿರುತ್ತೆ ನೋಡಿ, ಚೆನ್ನಾಗಿದೆ ನೋಡಿ. ಅದಾದಮೇಲೆ ನಾನು ಸ್ವಲ್ಪ ಆಚೆ ಕೂಡ ಆದಮೇಲೆ ನಮ್ಮ ಅಮ್ಮ ಮನೆಗೆ ಹೋದೆ. ಮೊನ್ನೆ ಶಿವಾಜಿನಗರಕ್ಕೆ ಹೋಗಿದ್ನಲ್ಲ, ಅದು ನೋಡಿ. ಇದು ಸ್ಯಾರಿಗಳು ತೊಗೊಂಡು ಬಂದೆ. ಇದೊಂದು ಸ್ಯಾರಿ, ಇದೆರಡು ಸೇಮ್ ಡಿಸೈನೇ ಇರೋದು, ಕಲರ್ ಚೇಂಜ್ ಅಷ್ಟೇ ನೋಡಿ, ಈ ಥರ ಇದೆ. ಆಮೇಲೆ ಇದೊಂದು ಸ್ಯಾರಿ ತೊಗೊಂಡ್ವಿ. ಇದು ನಾವು ಅಮ್ಮಗೆ ತೊಗೊಂಡಿದ್ದು, ಚೆನ್ನಾಗಿದೆ ನೋಡಿ. ಫುಲ್ ವರ್ಕೆಲ್ಲ ಇದೆ, ಕಲರ್ ಮಾತ್ರ ಸೂಪರಾಗಿದೆ. ಇದೂ ನೋಡಿ, ಎಲ್ಲ ಫುಲ್ ವರ್ಕ್ ಇದೆ ನೋಡಿ,
ಚೆನ್ನಾಗಿದೆ ಅಲ್ಲ. ಅದಾದ ನಂತರ ನೋಡಿ, ಇದು ಬ್ಲೌಸ್ ಕೂಡಲು ವರ್ಕ್ ಇದೆ ಇದರಲ್ಲಿ. ನೋಡಿ ಈ ಥರ ವರ್ಕ್ ಇದೆ, ಚೆನ್ನಾಗಿದೆ. ಅಂದರೆ ಇದು ಡಿಸೈನ್ ಮಾತ್ರ ಚೆನ್ನಾಗಿದೆ. ಕಮ್ಮಿನೂ ಪ್ರೈಸ್ ಇದು, ತುಂಬ ಕಮ್ಮಿ. ಶಿವಾಜಿನಗರಕ್ಕೆ ಹೋದರೆ ಗೊತ್ತಾಗುತ್ತೆ ನಿಮಗೆ. ಇದು ಮತ್ತು ಇವಾಗ ಮದುವೆ ಆಗೋ ಹುಡುಗಿಗೆ ಇದು ತೊಗೊಂಡಿರೋದು ಈ ಸ್ಯಾರಿ ನೋಡಿ. ಇದು ಗ್ರೀನ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ನು. ಇದೊಂದು ಡ್ರೆಸ್ ತೊಗೊಂಡಿದ್ದೀವಿ ಹುಡುಗಿಗೆ, ಲೆಹೆಂಗಾ ಟೈಪ. ಇದು ಚೆನ್ನಾಗಿದೆ. ಇದು ಕೂಡ ಕಲರ್ ನಿಮಗೆ ಒಂಥರ ಕಾಣ್ತಾ ಇದೆ ಫೋನಲ್ಲಿ, ರಿಯಲಿ ಚೆನ್ನಾಗಿದೆ. ಇದು ಒಂಥರ ಡಿಸ್ಟಂಬರ್ ಕಲರ್ ಥರ ಇದೆ ಇದು. ಮತ್ತು ಇದೊಂದು ಡ್ರೆಸ್ಸು ಸ್ಮೂತಾಗಿ ಇರೋದು. ಇದೂ ನೋಡಿ ಚೆನ್ನಾಗಿದೆ. ಇದು ಒಂದು ಡ್ರೆಸ್ಸು. ಇದು ದುಪಟ್ಟ ಮಾತ್ರ ಸೂಪರ್, ಎಷ್ಟು ಸ್ಮೂತಾಗಿದೆ. ಕಲರ್ ಕೂಡ ಚೆನ್ನಾಗಿದೆ ಇದರಲ್ಲಿ. ಆನಂತರ ಇನ್ನೊಂದು ಡ್ರೆಸ್ ತೊಗೊಂಡು, ಅದು ಕೂಡ ಚೆನ್ನಾಗಿತ್ತು ನೋಡಿ, ಎಷ್ಟು ಸ್ಮೂತಾಗಿದೆ. ಈ ಕಲರ್ ಇದು ತುಂಬ ಇಷ್ಟ ಆಯಿತು ನನಗೆ ನೋಡಿ. ಸಿಂಪಲ್ ಇದೆ, ಸಿಂಪಲ್ಲೇ ಹಾಕೋದು ಹುಡುಗಿ, ಅದಕ್ಕೋಸ್ಕರ ಸಿಂಪಲ್ಲೇ ತೊಗೊಂಡಿದ್ದು. ಇದು ಶರಾರ ಮತ್ತು ಇದು ದುಪಟ್ಟ ನೋಡಿ. ಇದು ದುಪಟ್ಟ ಕೂಡ ಚೆನ್ನಾಗಿದೆ. ಆನಂತರ ಮತ್ತೆ ಅದೇ ಲಾಂಚಾ ತೊಗೊಂಡ್ವಿ, ಘಾಗ್ರಾ ಟೈಪು. ಹುಡುಗಿಗೂ ಸೇಮ್ ಕಲರ್ ಇದು, 2 ಕಲರ್. ಇದು ನನ್ನ ತಂಗಿದು, ಹುಡುಗಿಗೂ ಸೇಮ್ ಕಲರ್ ತೊಗೊಂಡಿದ್ದು. ಫ್ರಂಟ್ ಬ್ಯಾಕು ವರ್ಕ್ ನೋಡಿ ಫುಲ್ ಇದೆ, ಚೆನ್ನಾಗಿದೆ. ಮತ್ತು ಕಮ್ಮಿ ಪ್ರೈಸಲ್ಲೂ ಕೊಟ್ಟಿದ್ದಾರೆ ನೋಡಿ. ಫುಲ್ಲು ಎಷ್ಟು ದೊಡ್ಡ ಬ್ಲೌಸ್ ಇದೆ ನೋಡಿ. ಮತ್ತು ಇದು ದುಪಟ್ಟ ನೋಡಿ ಎಷ್ಟು ವರ್ಕ್ ಇದೆ, ದೊಡ್ಡ ಬಾರ್ಡ್ರು ಬಂದಿದೆ, ಚೆನ್ನಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ದುಪಟ್ಟ ಮಾತ್ರ ಸೂಪರಾಗಿದೆ. ಇದು ಲೆಹೆಂಗಾ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ. ಇನ್ನೂ ಗ್ರ್ಯಾಂಡಾಗಿತ್ತು, ಆದರೆ ನಮಗೆ ಇಷ್ಟೇ ಸಾಕು ಅಂತ ತೊಗೊಂಡಿದ್ದು. ಕಮ್ಮಿ ಪ್ರೈಸಲ್ಲಿ ಸಿಕ್ತು. ಇದು ಕೂಡ ಚೆನ್ನಾಗಿದೆ ನೋಡಿ. ಇದರಲ್ಲಿ 3 ಕಲರ್ ಇದು, 2 ಸೇಮ್ ಕಲರು, ಇನ್ನೊಂದು ಪಿಂಕ್ ಕಲರ್ ನಾನು ತೊಗೊಂಡಿರೋದು ನನ್ನ ತಂಗಿ. ಮತ್ತು ಇದು ಸ್ಲಿಪ್ಪರ್ ಕೂಡ ಹುಡುಗಿಗೆ ತೊಗೊಂಡಿದ್ದು ನೋಡಿ, ಚೆನ್ನಾಗಿದೆ. ನಾವು ನೋಡಿ ಒಂದು ಸತಿ ನೋಡಿ, 3 ಜೊತೆ ಚಪ್ಪಲಿ ತೊಗೊಂಡಿದ್ದೀವಿ. ಆಮೇಲೆ ಅಷ್ಟೇ ಫ್ರೆಂಡ್ಸ್, ಏನು ಶಾಪಿಂಗ್ ಮಾಡಿಲ್ಲ, ಮತ್ತೆ ಹೋಗಬೇಕು. ಆಯ್ತು ನೋಡಿ, ನಿಮಗೆ ಬಾಯ್ ಹಾಯ್ ಅಂತ ಹೇಳ್ತಿದ್ದಾಳೆ. ಈರುಳ್ಳಿ ಇರಲಿಲ್ಲ, ಮತ್ತು ಈರುಳ್ಳಿ ಮತ್ತು ಆಲೂಗಡ್ಡೆ ಅದೆಲ್ಲ ತೊಗೊಂಡು ಬಂದೆ, ಅದೆಲ್ಲ ಹಾಕ್ಕೊಂಡು ಇದ್ದೀನಿ. ಈ ವಿಡಿಯೋ ಯಾರೆಲ್ಲ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.